ಓಕೆ, ಒಂದೊಂದು ಬೇಸಿಕ್ ಕ್ವೆಶನ್ ಇಂದ ಶುರು ಮಾಡಲಾ ಯೂಟ್ಯೂಬ್ ಬಗ್ಗೆ, ಯಾಕಂದ್ರೆ ವಿ ಸ್ಟಾರ್ಟೆಡ್ ಅನ್ನೋ ಕಾರಣಕ್ಕೆ. ತುಂಬಾ ಜನ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅವರಿದ್ದಾರೆ, 1-2 ವರ್ಷ 3 ವರ್ಷ 4 ವರ್ಷ, ಅವ್ರದ್ದು ಪಿಕಪ್ಪೇ ಆಗ್ತಿರಲ್ಲ. ಏನ್ ಪ್ರಾಬ್ಲಮ್ ಇರುತ್ತೆ? ಓಕೆ, ಸೊ ಇದು ನೋಡಿ, ಸೊ ಫಸ್ಟ್ ಪ್ರಾಬ್ಲಮ್ ಇರೋದೇ ಅವರು ಪರ್ಸ್ನಲ್ ಅಕೌಂಟು ಪ್ರೊಫೆಷ್ನಲ್ ಅಕೌಂಟ್ ಅಂತ ತಿಳ್ಕೊಂಡು ಮಾಡಿರ್ತಾರೆ. ಓಕೆ, ಏನು ವಾಟ್ ಇಸ್ ದ ಮೇನ್ ಡಿಫರೆನ್ಸ್? ಇಂಪಾರ್ಟೆಂಟು. ಏನು ಡಿಫರೆನ್ಸ್ ಪರ್ಸನಲ್ ಅಕೌಂಟ್ ಟು ಪ್ರೊಫೆಷನಲ್ ಅಕೌಂಟ್? ಪರ್ಸ್ನಲ್ ಅಂದರೆ ನಿಮ್ಗೆ ತುಂಬ ರೀಚ್ ಔಟ್ ಆಗಲ್ಲ. ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಪೇಜ್ ಇದೆ, ನಾವು ಏನು ಮಾಡ್ತೇವೆ, ಫ್ರೆಂಡ್ಗೆಲ್ಲ ಕನೆಕ್ಟ್ ಮಾಡ್ಕೊಳ್ತೇವೆ, ವೀಡಿಯೋ ಅಪ್ಲೋಡ್ ಮಾಡ್ತೇವೆ, ಕರೆಕ್ಟಾ? ಸ್ಟೋರ್ಗೋಸ್ಕರ, ನಮಗೋಸ್ಕರ ನಾವು ವೀಡಿಯೋನ ಅಪ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತೇವೆ ಬ್ಯಾಕಪ್ ಸ್ಟೋರ್ಗೋಸ್ಕರ. ಸೊ ಈಗ ಯೂಟ್ಯೂಬಲ್ಲಿ ಹೆಂಗಂದರೆ ಪರ್ಸ್ನಲ್ ಅಕೌಂಟ್ ಅಂದರೆ ನಿಮ್ಮ ಪರ್ಸ್ನಲ್ ವೀಡಿಯೋಗಳು ಹಾಕ್ಕೋಬೋದು, ರೀಚ್ ಔಟ್ ಕಡಿಮೆ ಅದು, ಆಮೇಲೆ ಸುಮಾರು ಆ್ಯಕ್ಸಸ್ ನಿಮ್ಗಿರಲ್ಲ. ಬಟ್ ಅದೇ ಪ್ರೊಫೆಷ್ನಲ್ ಅಂತ ಹೋದರೆ ನಿಮ್ಗೆ ಅರ್ನಿಂಗ್ ಮಾಡೋಕ್ಕೂ ನಿಮಗೆ ಆಪ್ಷನ್ ಇರೋದು ಅದರಲ್ಲಿ. ವರ್ಲ್ಡಲ್ಲಿ 55% ಪ್ರೊಫೆಷನಲ್ ಅಕೌಂಟ್. ಹೌದು, ಈಗ ಒಂದು ಕ್ರಿಯೇಟ್ ಮಾಡ್ಕೊಂಡಾಗ ಸೆಕೆಂಡ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ಪ್ರೊಫೆಷ್ನಲ್ ಅಕೌಂಟ್ ಅದು.